ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಆಧ್ಯಾತ್ಮಿಕ ನಾಯಕ ಚಿನ್ಮಯ ಕೃಷ್ಣ ದಾಸ್ ಬಂಧನದ ನಂತರ ಬಾಂಗ್ಲಾದೇಶದ ಚಟೋಗ್ರಾಮ್ನಲ್ಲಿ ಮತ್ತೋರ್ವ ಹಿಂದೂ ಅರ್ಚಕನನ್ನು ಬಂಧಿಸಲಾಗಿದೆ. ಬಂಧಿತ ಅರ್ಚಕರನ್ನ ಶ್ಯಾಮ್ ದಾಸ್ ಪ್ರಭು ಅಂತ ತಿಳಿಸಲಾಗ್ತಾ ಇದೆ. ಬಂಧಿತ ಅರ್ಚಕರನ್ನ ಶ್ಯಾಮ್ ದಾಸ್ ಪ್ರಭು ಅಂತ ಈಗಾಗಲೇ ಗುರುತಿಸಲಾಗಿದ್ದು, ಜೈಲಿನಲ್ಲಿದ್ದಂತಹ ಚಿನ್ಮಯ ಕೃಷ್ಣ ದಾಸ್ ಅವರನ್ನ ಇವರು ಭೇಟಿ ಮಾಡಲು ಹೋಗ್ತಾರೆ. ಆದರೆ ಅಧಿಕೃತ ವಾರೆಂಟ್ ಇಲ್ಲದೆ ಅವರನ್ನು ಕೂಡ ಬಂಧಿಸಲಾಗಿದೆ. ಇಸ್ಕಾನ್ನ ಕೋಲ್ಕತ್ತಾದ ಉಪಾಧ್ಯಕ್ಷ ಮತ್ತು ವಕ್ತಾರರಾದ ರಾಧಾರಾಮ್ ದಾಸ್ ಅವರು ಸನ್ಯಾಸಿಯ ಬಂಧನದ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇನ್ನೊಬ್ಬ ಬ್ರಹ್ಮಚಾರಿ ಶ್ರೀ ಶ್ಯಾಮದಾಸ ಪ್ರಭುವನ್ನ ಇಂದು ಚಟೋಗ್ರಾಮ್ ಪೊಲೀಸರು ಬಂಧಿಸಿದ್ದಾರೆ. ಈಗಾಗಲೇ ಇಸ್ಕಾನ್ನ ಮಾಜಿ ಸದಸ್ಯ ಹಿಂದೂ ಅರ್ಚಕ ಚಿನ್ಮಯ ದಾಸ್ ಕೃಷ್ಣ ಅವರನ್ನ ಸೋಮವಾರ ದೇಶದ್ರೋಹದ ಪ್ರಕರಣದಲ್ಲಿ ಬಂಧಿಸಿದ್ರು. ಆದರೆ ಮಂಗಳವಾರ ಜಾಮೀನು ನಿರಾಕರಿಸಲಾಗಿತ್ತು. ಇದರ ಬೆನ್ನಲ್ಲೇ ಅರ್ಚಕನನ್ನ ಶ್ಯಾಮದಾಸ್ ಪ್ರಭು ಅವರು ಹೋಗಿರ್ತಾರೆ ಭೇಟಿ ಮಾಡಲಿಕ್ಕೆ, ಆದರೆ ಅವರನ್ನ ಕೂಡ ಬಂಧಿಸ್ತಾರೆ. ಬಾಂಗ್ಲಾದಲ್ಲಿ ಹಿಂದೂಗಳು ಮತ್ತು ಇತರ ಅಲ್ಪಸಂಖ್ಯಾತರ ವಿರುದ್ಧ ಹೆಚ್ಚುತ್ತಿರುವ ಹಿಂಸಾಚಾರಕ್ಕೆ ಪ್ರತಿಕ್ರಿಯೆಯಾಗಿ ಜಾಗತಿಕ ಬೆಂಬಲವನ್ನ ಕ್ರೋಢೀಕರಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಭಾರತ ಸರ್ಕಾರಕ್ಕೆ ಕರೆ ನೀಡಿದೆ. ಅನ್ಯಾಯವಾಗಿ ಬಂಧನಕ್ಕೊಳಗಾಗಿರುವಂತಹ ಹಿಂದೂ ಸನ್ಯಾಸಿ ಮತ್ತು ಇಸ್ಕಾನ್ನ ನಾಯಕ ಚಿನ್ಮಯ ಕೃಷ್ಣ ದಾಸ್ ಅವರನ್ನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ RSS ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ಖಂಡಿಸಿದ್ದಾರೆ. ಮೊಹಮ್ಮದ್ ಯೂನಿಸ್ ನೇತೃತ್ವದ ಬಾಂಗ್ಲಾದೇಶದ ಸರ್ಕಾರವು ಹಿಂದೂ ಅಲ್ಪಸಂಖ್ಯಾತರ ವಿರುದ್ಧ ಹೆಚ್ಚುತ್ತಿರುವ ಹಿಂಸಾಚಾರಕ್ಕೆ ಮೂಕ ಪ್ರೇಕ್ಷಕರಾಗಿದ್ದಾರೆ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ. ಬಾಂಗ್ಲಾದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಹೋಗ್ತಾ ಇದೆ. ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ ಮತ್ತು ಹಿಂದೂಗಳ ಜನಸಂಖ್ಯೆ ಕಳೆದ ಒಂದು ದಶಕದಿಂದಲೂ ಕೂಡ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಬರ್ತಾ ಇದೆ. ಇಸ್ಕಾನ್ ಅಂದರೆ ಕೇವಲ ರೋಡಲ್ಲಿ ನಿಂತು ಕೆಲವೊಂದು ಸನ್ಯಾಸಿಗಳು ಭಗವದ್ಗೀತೆ ಮಾರ್ತಾರೆ ಅಂತ ಅನ್ನೋರು ಬಹಳಷ್ಟು ಜನ ಇದ್ದಾರೆ ಭಾರತದಲ್ಲಿ. ಆದರೆ ಅವರು ಕೇವಲ ಧರ್ಮ ಪ್ರಚಾರದ ಕಾರ್ಯವನ್ನ ಮಾಡ್ತಾ ಇಲ್ಲ, ದೇಶದಲ್ಲಿ ಧರ್ಮ ರಕ್ಷಣೆಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಮತ್ತು ಯಾರು ಬಡವರು, ಯಾರು ದಲಿತರು, ಯಾರಿಗೆ ಊಟಕ್ಕೆ ಅನ್ನ ಸಿಗಲ್ವೋ ಅಂಥವರನ್ನ ಇಸ್ಕಾನ್ ಊಟ ನೀಡ್ತಾ ಇದೆ. ಆದರೆ ಬಾಂಗ್ಲಾದೇಶಕ್ಕೆ ಒಂದು ಸಮಯದಲ್ಲಿ ಅನ್ನ ಸಿಗದಂತಹ ಸಂದರ್ಭದಲ್ಲಿ ಇದೇ ಇಸ್ಕಾನ್ ಸಾಕಷ್ಟು ಸಹಾಯವನ್ನ ಮಾಡಿತ್ತು. ಆದರೆ ಅವೆಲ್ಲವನ್ನ ಮರೆತಂತಹ ಬಾಂಗ್ಲಾದ ಯೂನಿಸ್ ಸರ್ಕಾರ ಇವತ್ತು ಅಲ್ಲಿರುವಂತಹ ಇಸ್ಕಾನ್ ನಾಯಕರನ್ನ ಮತ್ತು ಇಸ್ಕಾನ್ ಮಾಜಿ ಸದಸ್ಯರನ್ನ, ಹಿಂದೂ ಅರ್ಚಕರನ್ನ ಜೈಲಿಗಡ್ತಾ ಇದೆ ದೇಶದ್ರೋಹದ ಕೇಸ್ನಲ್ಲಿ. ಅಂದ್ರೆ ಇಸ್ಕಾನ್ನವರು ನಿಮ್ಮ ದೇಶದಲ್ಲಿರುವಂತಹ ಬಡವರಿಗೆ ಅನ್ನ ಹಾಕಿದ್ದು ದೇಶದ್ರೋಹವೇ, ಅಥವಾ ನಿಮ್ಮ ದೇಶದಲ್ಲಿ ಬಂದು ಸಮಾಜ ಸೇವೆ ಮಾಡುತ್ತಿರುವುದು ದೇಶದ್ರೋಹವೇ? ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಯುನಿಸ್ ಸರ್ಕಾರ ಈ ರೀತಿ ಮಾಡ್ತಾ ಇದೆ. ಆದರೆ ಭಾರತದಲ್ಲಿರುವಂತಹ ಕೆಲವೊಂದು ನಾಯಕರು ಫೆಲಿಸ್ತೀನ್ ಮತ್ತೆ ಇಸ್ರಾಯೇಲ್ನ ಬಗ್ಗೆ ಧ್ವನಿ ಎತ್ತುತ್ತಾರೆ. ಆದರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ನಡೀತಿರುವಂತಹ ದೌರ್ಜನ್ಯ, ಹಿಂದೂಗಳ ಮೇಲೆ ನಡೀತಿರುವಂತಹ ಹಲ್ಲೆ, ಹಿಂದೂಗಳನ್ನ ದೇಶದ್ರೋಹಿಗಳಂತ ಕರೆದ್ರು ಕೂಡ ದೇಶದಲ್ಲಿನ ವಿರೋಧ ಪಕ್ಷದವರಿಗೆ ಮತ್ತು ಆಡಳಿತಾರೂಢ ಪಕ್ಷಗಳಿಗೆ ಬಾಂಗ್ಲಾದ ಹಿಂದೂಗಳ ನೋವು ಕಾಣಿಸ್ತಾ ಇಲ್ಲ. ಇಲ್ಲಿ ಇವರು ತಮ್ಮ ರಾಜಕಾರಣದಲ್ಲಿ ಬ್ಯುಸಿ ಆಗಿದ್ದಾರೆ. ಭಾರತದಲ್ಲಿನ ಅಲ್ಪಸಂಖ್ಯಾತರ ಬಗ್ಗೆ ಇವರಿಗೆ ಕಾಳಜಿ ಇರುತ್ತೆ, ಆದರೆ ಬಾಂಗ್ಲಾದ ಅಲ್ಪಸಂಖ್ಯಾತರ ಬಗ್ಗೆ ವಿರೋಧ ಪಕ್ಷದವರಿಗೆ ಕಾಳಜಿ ಇರಲ್ಲ. ಇಸ್ರಾಯೇಲ್ ಫೆಲಿಸ್ತೀನ್ನ ಬಗ್ಗೆ ಮಾತನಾಡುವಂತವರಿಗೆ ಪಕ್ಕದ ಬಾಂಗ್ಲಾದೇಶ ಯಾಕೆ ಕಾಣಲ್ಲ? ಅಲ್ಲಿರುವಂತಹ ಹಿಂದೂಗಳು ಯಾಕೆ ಕಾಣಲ್ಲ? ಇಸ್ರಾಯೇಲ್ನಲ್ಲಿ, ಫೆಲಿಸ್ತೀನ್ನಲ್ಲಿ ಸಣ್ಣ ಗಲಾಟೆ ಆದರೂ ಕೂಡ ಕ್ಯಾಂಡಲ್ ಮಾರ್ಚ್ ಅನ್ನ ಮಾಡ್ತಾರೆ ಭಾರತದಲ್ಲಿರುವಂತಹ ಕೆಲವೊಂದು ನಾಯಕರು. ಇಸ್ರಾಯೇಲ್ನಲ್ಲಿ ಏನೋ ಆದ್ರೆ ಕ್ಯಾಂಡಲ್ ಮಾರ್ಚ್ ಅನ್ನ ಮಾಡ್ತಾರೆ, ಫೆಲಿಸ್ತೀನ್ನಲ್ಲಿ ಆದ್ರೆ ಕ್ಯಾಂಡಲ್ ಮಾರ್ಚ್ ಅನ್ನ ಮಾಡ್ತಾರೆ. ಯಾಕೆ? ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳು ಮನುಷ್ಯರಲ್ವಾ? ಅವ್ರಿಗೆ ನೋವಿಲ್ವಾ? ಅವರ ದುಃಖ, ಅವರ ಸಂಕಷ್ಟ ನಿಮಗೆ ಕಾಣಿಸ್ತಾ ಇಲ್ವಾ? ನೋಡ್ಬೇಕು ಮುಂದಿನ ದಿನಗಳಲ್ಲಿ ಈ ಬಾಂಗ್ಲಾದ ಯುನಿಸ್ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಬುದ್ಧಿ ಹೇಳಬೇಕು. ಈಗಾಗಲೇ ಕೆಲವೊಂದು ಕಡೆಗಳಿಂದ ಬುದ್ಧಿ ಹೇಳಕ್ಕೆ ಶುರು ಮಾಡಿದೆ. ಮುಂದಿನ ದಿನಗಳಲ್ಲಿ ಬಾಂಗ್ಲಾಕ್ಕೆ ಪಾಕಿಸ್ತಾನದ ರೀತಿಯಲ್ಲಿ ಕಟುವಾಗಿ ಉತ್ತರ ನೀಡುವಂತಹ ಸಮಯ ಹತ್ತಿರವಾಗ್ತಾ ಇದೆ. ಭಾರತ ಎಂದೂ ಕೂಡ ಹಿಂಜರಿಯದೆ ಅವರನ್ನ ವಿರೋಧಿ ದೇಶದ ಪಟ್ಟಿಯಲ್ಲಿ ಸೇರಿಸಬೇಕು. ಬಾಂಗ್ಲಾದವರಿಗೂ ಕೂಡ ಇಷ್ಟು ದಿನ ಏನೋ ಸಂಬಂಧ ಒಳ್ಳೇದಿತ್ತು, ನಾವು ಕೂಡ ಸಹಾಯ ಮಾಡಿದ್ವಿ, ಅವರು ಒಳ್ಳೆ ಸಂಬಂಧ ನಡ್ಕೊಂಡು ಬಂದಿತ್ತು. ಆದರೆ ಯುನಿಸ್ ಸರ್ಕಾರ ಬಂದಾಗಿನಿಂದ ಅಲ್ಲಿರುವಂತಹ ಹಿಂದೂಗಳ ಮೇಲೆ ದಿನೇ ದಾಳಿಗಳಾಗ್ತಾ ಇದೆ. ಹಿಂದೂಗಳಿಗೆ ಬೇರೆ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಕುಸಿತಾ ಇದೆ, ಬಾಂಗ್ಲಾದಲ್ಲಿಯೂ ಕೂಡ ಕುಸಿತಾ ಇದೆ. ಕಾರಣ
ಅಲ್ಲಿ ಅಲ್ಪಸಂಖ್ಯಾತರು ಅನ್ನೋ ಕಾರಣ. ಹಾಗಾಗಿ ನೋಡಬೇಕು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ. ಎಸ್, ಇನ್ನು ಮುಂದಿನ ಸುದ್ದಿ, ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದೆ. ಆದರೆ ಸಿಎಂ ಆಯ್ಕೆ ವಿಚಾರ ಇನ್ನೂ ಕೂಡ ಕಂಗಂಟಾಗಿದೆ. ದಿನಕ್ಕೊಂದು ತಿರುವು ಪಡಿತಾ ಇದೆ. ಪ್ರಮುಖ ಖಾತೆಗಳ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಶಿಂದೆ ಬಣ ಪಟ್ಟು ಹಿಡಿದಿದ್ದು ಕೊನೆ ಹಂತದಲ್ಲಿ ಬಿಗ್ ಟ್ವಿಸ್ಟ್ ಪಡೆದುಕೊಂಡಿದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವಂತಹ ಮಹಾಯುತಿ ಮೈತ್ರಿಕೂಟಕ್ಕೆ ಸರ್ಕಾರ ರಚನೆಯೇ ದೊಡ್ಡ ತಲೆನೋವಾಗಿದೆ. ಸಿಎಂ ಆಯ್ಕೆ ವಿಚಾರ ಕಂಗಟ್ಟಾಗಿದ್ದು ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಇನ್ನೇನು ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಅನ್ನುವಷ್ಟರಲ್ಲಿ ಕೊನೆ ಹಂತದಲ್ಲಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲ ಟ್ವಿಸ್ಟ್ಗಳು ಪಡಿತಾ ಇದೆ. ನವೆಂಬರ್ 21ರ ರಾತ್ರಿ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಂತ ಮಹಾಯುತಿ ನಾಯಕರು ಮಹತ್ವದ ಮಾತುಕತೆಯನ್ನು ನಡೆಸಿದ್ರು. ಮುಂಬೈನಲ್ಲಿ ಮತ್ತೊಂದು ಸುತ್ತು ಸಭೆ ನಡೆಸಿ ಸಿಎಂ ಹೆಸರು ಘೋಷಿಸುವುದಾಗಿ ಏಕನಾಥ್ ಶಿಂದೆ ಮಾಹಿತಿ ನೀಡಿ ಮುಂಬೈಗೆ ವಾಪಸ್ ಆಗಿದ್ರು. ಆದರೆ ಮಹಾಯುತಿ ನಾಯಕರು ಮಹಾರಾಷ್ಟ್ರಕ್ಕೆ ವಾಪಸ್ ಆದ ಬಳಿಕ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ದಿಢೀರ ಸತಾರ್ ಜಿಲ್ಲೆಯ ತಮ್ಮ ಸ್ವಗ್ರಾಮಕ್ಕೆ ತೆರಳಿದ್ದು ಮಹಾಯುತಿಯ ಸಭೆ ರದ್ದಾಗಿದೆ. ನಿನ್ನೆ ನಡೀಬೇಕಿದ್ದಂತ ಸಭೆ ಸದ್ಯ ಏಕನಾಥ್ ಶಿಂದೆ ನಡೆ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಸತಾರ್ ಜಿಲ್ಲೆಯ ಸ್ವಗ್ರಾಮಕ್ಕೆ ತೆರಳುವುದಕ್ಕೂ ಮುನ್ನ ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ಶರದ್ ಪವಾರ್ ಬಣದ ಶಾಸಕರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಹಲವು ರಾಜಕೀಯ ಊಹಾಪೋಹಗಳಿಗೆ ನಾಂದಿ ಹಾಡಿದೆ. ಇವತ್ತು ಸ್ವಗ್ರಾಮದಿಂದ ಏಕನಾಥ್ ಶಿಂದೆ ಮುಂಬೈಗೆ ವಾಪಸ್ ಆಗಲಿದ್ದು ಬಳಿಕ ಮಹತ್ವದ ಘೋಷಣೆ ಮಾಡಲಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಆದ್ರೆ ವರದಿಗಳು ಏನೇ ಹೇಳಿದ್ರು ಏಕನಾಥ್ ಶಿಂದೆ ಬಿಜೆಪಿಯ ಕೈ ಬಿಡುವಂತಹ ಲಕ್ಷಣಗಳು ಮೇಲ್ನೋಟಕ್ಕಾದ್ರೂ ಕಾಣಿಸ್ತಾ ಇಲ್ಲ. ಹೆಂಗಾದ್ರೂ ಮಾಡಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ. ಕೆಲವೊಬ್ರು ಮನಸ್ಸಲ್ಲಿ ಇದೆ ಏಕನಾಥ್ ಶಿಂದೆ ಬಣ, ಅಜಿತ್ ಪವಾರ್ ಬಣ ಮತ್ತು ಶರದ್ ಪವಾರ್ ಬಣ ಇವು ಮೂರು ಸೇರ್ಕೊಂಡಿದ್ರು ಸರ್ಕಾರ ರಚನೆಗೆ ಒಂದು ಹತ್ರ ಹೋಗ್ಬೋದು ಅಂತ. ಆದ್ರೆ ಆ ರೀತಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಏಕನಾಥ್ ಶಿಂದೆ ಬಿಜೆಪಿಯ ಪರವಾಗಿರ್ತಾರೆ, ಬಿಜೆಪಿಯ ಬೆಂಬಲ ಕೊಡ್ತಾರೆ. ಅವರಿಗೆ ಬೇಕಾದಂತ ಸ್ಥಾನಮಾನಗಳಲ್ಲಿ ಏನೋ ಬದಲಾವಣೆ ಆಗಬಹುದು ಹೊರತು ಏಕನಾಥ್ ಶಿಂದೆ ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ಮುರಿದುಕೊಳ್ತಾರೆ ಅನ್ನೋದು ಅಷ್ಟು ಸುಲಭದ ಮಾತು ಅಲ್ಲ. ಯಾರೇನೇ ಹೇಳಿ, ಕೆಲವೊಂದು ಮಾಧ್ಯಮಗಳಲ್ಲಿ ವರದಿ ಕೂಡ ಪ್ರಕಟ ಆಗ್ತಾ ಇದೆ, ಅದು ಬೇರೆ ವಿಷಯ. ಆದ್ರೆ ಏಕನಾಥ್ ಶಿಂದೆ ಈಗಿನ ಸದ್ಯದ ಪರಿಸ್ಥಿತಿಗಂತೂ ಬಿಜೆಪಿಯನ್ನ ಬಿಟ್ಟು ಬೇರೆಯವರ ಜೊತೆ ಮೈತ್ರಿ ಮಾಡಿಕೊಳ್ಳೋ ಲೆಕ್ಕದಲ್ಲಿ ಇಲ್ಲ. ಹಾಗಾಗಿ ಊಹಾಪೋಹಗಳು ಏನೇ ಬಂದ್ರೂ ಏಕನಾಥ್ ಶಿಂದೆ ಬಿಜೆಪಿಯ ಜೊತೆಗಿರ್ತಾರೆ ಅನ್ನೋ ಒಂದು ಭರವಸೆ ಈ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಆದರೆ ರಾಜಕೀಯದಲ್ಲಿ ಯಾವುದನ್ನು ಊಹೆ ಮಾಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ನಿತೀಶ್ ಕುಮಾರ್ನವ್ರನ್ನ ನೋಡಿದ್ರೆ ನಾವು ಎಲ್ಲವೂ ಕಲ್ಕೋಬೇಕಾಗತ್ತೆ. ನಿತೀಶ್ ಕುಮಾರ್ ಏನು ಚಿತ್ರಗಳಲ್ಲಿ ಒಬ್ರು ನಟರು 3 ಗಂಟೆಯಲ್ಲಿ ಸಂಪೂರ್ಣ ಚಿತ್ರಣ ಅಂದ್ರೆ ಒಬ್ಬ ನಟ ಬಾಲ್ಯದಿಂದ ಯೌವನಕ್ಕೆ ಬರ್ತಾನೆ, ಯೌವನ ಮುದುಕಾಗ್ತಾನೆ, ಮುದುಕ ಏನೋ ಒಂದು ಹೋರಾಟ ಮಾಡ್ತಾನೆ, ಸಾಯ್ತಾನೆ, ಎಲ್ಲವೂ 3 ಗಂಟೆ ಚಿತ್ರದಲ್ಲಿ ಕಾಣಿಸುತ್ತೆ. ಆದ್ರೆ ನಿಜ ಜೀವನದಲ್ಲಿ ನೋಡ್ಬೇಕಾದ್ರೆ ನಿತೀಶ್ ಕುಮಾರ್ ಅವ್ರನ್ನ ನೋಡ್ಬೇಕು. ಹಾಗಾಗಿ ನಿತೀಶ್ ಕುಮಾರ್ ರೀತಿ ಯಾರು ಬೇಕಾದ್ರೂ ಉಲ್ಟಾ ಹೊಡಿಬೋದು. ರಾಜಕೀಯ ಯಾವತ್ತೂ ರಾಜಕೀಯದಲ್ಲಿ ಏನನ್ನು ಕೂಡ ಊಹಿಸ್ಲಿಕ್ಕಾಗಲ್ಲ. ಆದ್ರೆ ನೋಡ್ಬೇಕು, ಮಹಾರಾಷ್ಟ್ರದಲ್ಲಿ ಅಂತ ಸನ್ನಿವೇಶ ಏನು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಎಸ್, ಇನ್ನು ಮುಂದಿನ ಸುದ್ದಿ, ರಾಜ್ಯದಲ್ಲಿ ಮಿನಿ ಸಮರ ಗೆದ್ದಾಗಿದೆ. ಎದುರಾಳಿಗಳ ಬಾಯಿಯಂತೂ ಕಾಂಗ್ರೆಸ್ ಮುಚ್ಚಿಸಿದೆ. ಆದರೆ ಅಧಿಕಾರದ ಗದ್ದುಗೆಯನ್ನ ಭದ್ರಪಡಿಸಿಕೊಂಡಂತಹ ಕಾಂಗ್ರೆಸ್ಗೆ ಇವಾಗ ಅಧ್ಯಕ್ಷಗಿರಿಯ ಪಟ್ಟದ ಆಸೆ ಕೆಲವೊಬ್ಬರಿಗೆ ಹೆಚ್ಚಾಗಿದೆ. ಇನ್ನು DK ಶಿವಕುಮಾರ್ ಅಧ್ಯಕ್ಷಗಿರಿ ಪಟ್ಟ ಬಿಡೋಕ್ಕೂ ರೆಡಿ ಇಲ್ಲ. ಆದರೂ ಬಿಡಬೇಕಾದಂತ ಅನಿವಾರ್ಯತೆ ಬಂದು ಕಾಣಿಸಿದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ತಮ್ಮ ಬಣದವರಿಗೆ ಅಧ್ಯಕ್ಷಗಿರಿ ಪಟ್ಟ ಕೊಡಿಸ್ಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ DK ಶಿವಕುಮಾರ್ ಮಾತ್ರ ಅಧ್ಯಕ್ಷಗಿರಿ ನನ್ನ ಹತ್ರನೇ ಇರಬೇಕು, ನನ್ನವ್ರ ಹತ್ರನೇ ಇರಬೇಕು, ನನ್ನ ಕೈಯಲ್ಲಿ ಅಧಿಕಾರ ಇರಬೇಕು, ಪಕ್ಷದ ಹಿಡಿತ ನನ್ನ ಕೈಯಲ್ಲೇ ಇರಬೇಕು ಅಂತ DK ಶಿವಕುಮಾರ್ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಕೆಲವೊಂದು ನಾಯಕರ ಜೊತೆ ಮಹತ್ವದ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆ CM ಹೋಗಿದ್ರು, DCM ಕೂಡ ಹೋಗಿದ್ದಾರೆ. ಹಾಗಾಗಿ CM DCM ದೆಹಲಿಯಲ್ಲಿ ಇಬ್ರು ಬೀಡು ಬಿಟ್ಟು CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಯಾರನ್ನ ಅಧ್ಯಕ್ಷಗಿರಿ ಮಾಡ್ತಾರೆ. ಒಮ್ಮತದಿಂದಂತೂ ರಾಜ್ಯ ಕಾಂಗ್ರೆಸ್ನಲ್ಲಿಯೂ ಕೂಡ ಒಮ್ಮತದಿಂದ ಅಧ್ಯಕ್ಷರಾಗುವಂತ ಸಾಧ್ಯತೆಗಳಂತೂ ತೀರಾ ಕಡಿಮೆ. ಬಿಜೆಪಿ ಹೇಗೆ ರಾಜ್ಯದಲ್ಲಿ ಒಡೆದ ಮನೆಯಾಗಿದೆಯೋ, ವಿಜಯೇಂದ್ರ ಅಂಡ್ ಯತ್ನಾಳ್ ಟೀಮ್ ಆಗಿ ಹೆಂಗೆ ಒಡೆದೋಗಿದೆಯೋ, ಅಲ್ಲಿಯೂ ಕೂಡ DKಶಿ ಮತ್ತೆ ಸಿದ್ದರಾಮಯ್ಯ ನಡುವೆ ಒಳ ಜಗಳ ಕಾಣಿಸ್ತಾ ಇದೆ. ನಮ್ಮವ್ರಿಗೆ ಕೊಟ್ರೆ ಬೆಸ್ಟು, ನಮ್ಮವ್ರಿಗೆ ಕೊಟ್ರೆ ಬೆಸ್ಟು ಅಂತ ನಡೀತಾ ಇದೆ. ಆದರೆ ಸಿದ್ದರಾಮಯ್ಯನವರ ಪ್ರಕಾರ
ಸತೀಶ್ ಜಾರಕಿಹೊಳಿ ಇಲ್ಲ ಈಶ್ವರ್ ಖಂಡ್ರೆಗೆ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಗದ್ಗೆಯನ್ನು ಕೊಡಬಹುದು. ಒಂದು ಬಹಳಷ್ಟು ದಿನಗಳಾಗಿತ್ತು ಈ ಉತ್ತರ ಕರ್ನಾಟಕ ಭಾಗದವರಿಗೆ ಅಧ್ಯಕ್ಷಗಿರಿಯ ಪಟ್ಟ ಸಿಕ್ಕಿರಲಿಲ್ಲ ಕಾಂಗ್ರೆಸ್ನಲ್ಲಿ. ಅದರಲ್ಲಿ ಇಬ್ರು ಇವಾಗ ಟಾಪ್ ಅಲ್ಲಿರೋದು, ಒಂದು ಲಿಂಗಾಯತ್ ನಾಯಕರಾಗಿ ಈಶ್ವರ್ ಖಂಡ್ರೆ, ಇನ್ನೊಬ್ಬರು ಅಹಿಂದ ಮತಗಳ ಕ್ರೋಢೀಕರಣ ಶಕ್ತಿ ಇರುವಂತ ಸತೀಶ್ ಜಾರಕಿಹೊಳಿ. ಇವ್ರಿಬ್ರಲ್ಲಿ ಯಾರಿಗಾದ್ರೂ ಸಿಗ್ಬೇಕು ಅನ್ನೋದು ಈ ಭಾಗದ ಜನರ ಬಯಕೆ. ಯಾಕಂದ್ರೆ ಅಹಿಂದ ಮತಗಳನ್ನ ಒಗ್ಗೂಡಿಸುವಂತ ಶಕ್ತಿ ಉತ್ತರ ಕರ್ನಾಟಕದಲ್ಲಿ ಯಾರಿಗಾದ್ರೂ ಇದೆ ಅಂದ್ರೆ ಸತೀಶ್ ಜಾರಕಿಹೊಳಿಗೆ. ಇನ್ನು ಲಿಂಗಾಯತ ಮತಗಳನ್ನ ಒಂದ್ ಕಡೆ ಕ್ರೋಢೀಕರಣ ಮಾಡುವಂತ ಶಕ್ತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರಿಗಾದ್ರೂ ಇದೆ ಅಂದ್ರೆ ಈಶ್ವರ್ ಖಂಡ್ರೆಗೆ. ಕೇವಲ ಈಶ್ವರ್ ಖಂಡ್ರೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಲಿಂಗಾಯತರನ್ನ ಒಗ್ಗೂಡಿಸುವ ಶಕ್ತಿ ಇಲ್ಲ, ಇಡೀ ರಾಜ್ಯ ಮಟ್ಟದಲ್ಲಿ, ಇಡೀ ರಾಜ್ಯ ಅಲ್ಲದೆ ಈ ದಕ್ಷಿಣ ಭಾರತದಲ್ಲಿಯೂ ಕೂಡ ಈಶ್ವರ್ ಖಂಡ್ರೆ ಲಿಂಗಾಯತರನ್ನ ಒಗ್ಗೂಡಿಸುವಂತ ಶಕ್ತಿ ಅವರಲ್ಲಿದೆ. ಹಾಗಾಗಿ ರಾಜ್ಯದಲ್ಲಿರುವಂತಹ ಈ ಅಧ್ಯಕ್ಷಗಿರಿ ಪಟ್ಟಕ್ಕಾಗಿ, ಕಾಂಗ್ರೆಸ್ ಅಧ್ಯಕ್ಷಗಿರಿ ಪಟ್ಟಕ್ಕಾಗಿ ಈಶ್ವರ್ ಖಂಡ್ರೆ ಕೂಡ ಸೂಕ್ತ ಅಭ್ಯರ್ಥಿ ಇದ್ದಾರೆ. ಸಮುದಾಯವಾರು ಬಂದ್ರೆ ಒಕ್ಕಲಿಗರ ಹೆಸರಂತ ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ಈ ಭಾಗದವ್ರಿಗೆ ಸಿಗಲ್ಲ. ಒಕ್ಕಲಿಗರಿಗೆ ಮತ್ತೆ ಒಲಿದರೆ, ಒಕ್ಕಲಿಗರಿಗೆ ಮತ್ತೊಮ್ಮೆ ಸ್ಥಾನ ಒಲಿದರೆ DK ಸುರೇಶ್ ಹೆಸರು ಮುಂದೆ ಬರ್ಬೋದು. ಇನ್ನೂ ಕೆಲವೊಂದು ಜನ ಇದ್ರು, KN ರಾಜಣ್ಣ ಇದ್ರು, ಬೇರೆ ಬೇರೆ ಇದ್ರು. ಆದರೆ ಅವರಿಗೆಲ್ಲ ಇವಾಗ ಸಿಗುವಂತಹ ಚಾನ್ಸಸ್ ಮೇಲ್ನೋಟಕ್ಕಂತೂ ಇಲ್ಲ. ಆದರೆ ಸಂತೋಷ್ ಲಾಡ್ ಇದ್ದಾರೆ, ಒಳ್ಳೆಯ ಅಭ್ಯರ್ಥಿ. ಸಂತೋಷ್ ಲಾಡ್ ಬಗ್ಗೆ ಹೇಳಲು ಪದಗಳೇ ಸಾಕಾಗಲ್ಲ. ಅವರೊಬ್ಬ ಉತ್ತಮ ರಾಜಕಾರಣಿ, ಉತ್ತಮ ಆಡಳಿತಗಾರ, ಉತ್ತಮ ಶಾಸಕ, ಉತ್ತಮ ಸಚಿವ, ಎಲ್ಲವೂ ಗುಣಗಳಿದೆ. ಸಂತೋಷ್ ಲಾಡ್ ಒಬ್ಬ ಸಂಘಟನಾ ಚತುರ. ಎಲ್ಲ ಗುಣಗಳನ್ನ ಹೊಂದಿರುವಂತ ಸಂತೋಷ್ ಲಾಡಿಗೆ KPCC ಅಧ್ಯಕ್ಷ ಪಟ್ಟ ಸಿಕ್ಕಿದ್ರೆ ಅದು ಕಾಂಗ್ರೆಸ್ಗೆ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಯಾಕೆಂದ್ರೆ ತುಂಬಾ ಯಂಗ್ ಆಗಿದ್ದಾರೆ, ಇನ್ನು ಕೆಲಸ ಮಾಡುವಂತ ಉತ್ಸಾಹ ಇದೆ. ಬೇರೆ ಬೇರೆ ಫೌಂಡೇಶನ್ಗಳಿಂದ ಈಗಾಗಲೇ ಜನಮನವನ್ನು ಗಳಿಸಿದ್ದಾರೆ, ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದಾರೆ. ಅವ್ರಿಗೆ ಕೊಟ್ಟಿದ್ರು ಏನು ಸಮಸ್ಯೆ ಇಲ್ಲ. ಆದ್ರೆ ಕಾಂಗ್ರೆಸ್ನಲ್ಲಿ ಒಳ ಜಗಳ, ಯಾರಿಗೆ ಕೊಡ್ತಾರೋ, ಸಮುದಾಯವಾರ ನೋಡ್ಕೊಡ್ತಾರೋ, ಲಿಂಗಾಯತರಿಗೆ ಸಿಗುತ್ತಾ, ಒಕ್ಕಲಿಗರಿಗೆ ಸಿಗುತ್ತಾ, ಅಹಿಂದ ಮತಗಳ ಕ್ರೋಢೀಕರಣಕ್ಕಾಗಿ ಸತೀಶ್ ಜಾರಕಿಹೊಳಿಗೆ ಸಿಗುತ್ತಾ, ಸಾಕಷ್ಟು ಕುತೂಹಲ ಇದೆ. ಸಿದ್ದರಾಮಯ್ಯ ನನ್ನವರಿಗೆ ಕೊಡಿಸ್ಬೇಕು, DK ಶಿವಕುಮಾರ್ ನನ್ನವರಿಗೆ ಕೊಡಿಸ್ಬೇಕು ಅಂತ ಸಾಕಷ್ಟು ವಾದ ವಿವಾದಗಳು ಒಳಗೆ ನಡೀತಾ ಇದೆ. ಆದರೆ ಹೊರಗಡೆ ಅಂತೂ BJPಯದವರ ಥರ ಹೊರಗೆ ಬಂದಿಲ್ಲ ಯಾವುದು. ಯತ್ನಾಳ್ ಮತ್ತೆ ವಿಜೇಂದ್ರ ಟೀಮ್ ನಡುವೆ ಹಿಂಗೆ ಎಲ್ಲವೂ ಹೊರ ಜಗಳ, ಒಳಗೆ ಏನು ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಮಾಧ್ಯಮಗಳಲ್ಲಿ ಮಾತ್ರ ಜಗಳ ಇದೆ ಅವ್ರದ್ದು. ಹಾಗಾಗಿ ಇವ್ರದ್ದು ಮಾಧ್ಯಮಗಳ ತನಕ ಏನು ಸುದ್ದಿ ಬಂದಿಲ್ಲ, ಆದರೆ ಒಳಗೆ ನಡೀತಾ ಇದೆ ಅನ್ನೋದು ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಅಧ್ಯಕ್ಷ ಪಟ್ಟ ಯಾರಿಗೆ ಒಲಿಯುತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ಬಹಿರಂಗವಾಗಲಿದೆ. ಇವಾಗಿದ್ವು ಇಂದಿನ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆಯ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೀನಿ. ಇನ್ನಷ್ಟು ರಾಜಕೀಯದ ರೋಚಕ ಸಂಗತಿಗಳು ಮತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇನೆ.